ವೆಲ್ಕಮ್ ಬ್ಯಾಕ್. ಹಲೋ ಎವ್ರಿವಾನ್, ಲಿಖಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ ಥರ ವೆದರ್ ಇದೆ. ಇವತ್ತು ತುಂಬ ಮಳೆ ಇದೆ. ಸೊ ಹಂಗಾಗಿ ಮಳೆಗೆ ಒಳ್ಳೆ ಚಾಟ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಜಂಕ್ ಬೇಡ, ಆಯಿಲ್ ಬೇಡ, ಯಾವುದೇ ರೀತಿ ಇರೋದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಮಳೆಗೆ ಚಟಪಟ ಅನ್ನೋ ಇರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಖಿತಾ ವ್ಲಾಗ್ಸ್ನ ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ತುಂಬ ವೆರೈಟೀಸ್ ಇದೆ ನನ್ನ ಚಾನಲಲ್ಲಿ. ಪ್ಲೀಸ್ ಬಂದು ಚೆಕ್ ಮಾಡಿ ನನ್ನ ಚಾನಲ್ನ. ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ನಾನು ಯಾವ ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ, ಇದು ಲೋಟಸ್ ಸೀಡ್ಸ್. ಇದರಿಂದ ನಾವೇನು ಮಾಡ್ತಿದ್ದೀವಿ, ಚಾಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕಿಗೆ. ಬಟ್ ಒಳ್ಳೆಯದು ಕೂಡ. ಲೋಟಸ್ ಸೀಡ್ಸ್ ತುಂಬ ಒಳ್ಳೆಯದು. ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಬ್ಯಾಚುಲರ್ಸ್ ಆದರೆ ನೀವು ಮಾಡ್ಕೊಂಡು ತಿನ್ನಿ, ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಆಯಿತಾ? ಈಗ ನಾನು ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಲೋಟಸ್ ಸೀಡ್ಸ್ನ ಹಾಕ್ಕೊಳ್ಳೋಣ. ತುಂಬ ಒಳ್ಳೆ ಸ್ನ್ಯಾಕ್ಸ್ ಇರುತ್ತಿದ್ದು, ನೀವು ಮಾಡ್ಕೋಬೇಕು. ಎಲ್ಲರೂ ಮಾಡ್ಕೊಂಡು ನಂಗೆ ಕಮೆಂಟ್ ಮಾಡಿ. ಇದು 5 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡತ್ತೆ. ಈಗ ನೋಡಿ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಫಸ್ಟು. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಫಿಲ್ಮ್ ನೋಡುವಾಗ ನೀವೇನಾದರೂ ಪಾಪ್ಕಾರ್ನ್ ಬದಲು ಇದನ್ನು ತಿಂದರೆ ತುಂಬ ಟೇಸ್ಟು ಮತ್ತು ಹೆಲ್ತಿ ಕೂಡ. ಯಾರ್ಯಾರೆಲ್ಲ ಡಯಟ್ ಮಾಡ್ತಿದ್ದೀರಾ, ಇದನ್ನೊಂದ್ಸತಿ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು. ಈಗಲೇ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಎಂಥ ಜನಗಳಿರ್ತಾರೆ ಅಂದರೆ, ಅವಶ್ಯಕತೆ ಇದ್ದಾಗ ಮಾತ್ರ ಅವರು ನಮ್ಮ ಜೊತೆ ಇರ್ತಾರೆ. ಯಾವಾಗ ನಮ್ಮ ಅವಶ್ಯಕತೆ ಇಲ್ಲ ಅನಿಸುತ್ತೋ ಅವ್ರಿಗೆ ನೀಡಿದ್ದಾಗ ಮಾತ್ರ ನಾವು ಇಷ್ಟ ಆಗ್ತೀವಿ ಅವ್ರಿಗೆ. ಅವ್ರಿಗೆ ನೀಡಿಲ್ಲ ಅಂದರೆ ನಾವು ಇಷ್ಟನೇ ಆಗಲ್ಲ. ಬಟ್ ಯಾಕಂತ ಗೊತ್ತಿಲ್ಲ, ಈ ಥರ ಜನಗಳು ತುಂಬ ಜನ ಇದ್ದಾರೆ ಈಗಿನ ಕಾಲದಲ್ಲಿ. ಬಟ್ ನಾನೊಂದು ಏನು ಹೇಳೋದು ಅಂದರೆ, ಜೀವನದಲ್ಲಿ ಒಳ್ಳೆಯವ್ರನ್ನ ಕಳ್ಕೋಬೇಡಿ. ಒಳ್ಳೆಯವ್ರನ್ನ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಒಳ್ಳೆಯವ್ರನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಮತ್ತು ಲೈಫಲ್ಲಿ ಹುಡ್ಕಿದ್ರು ಅಂಥವ್ರು ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಯಾವತ್ತೂ ನೀವು ಅವ್ರನ್ನ ಮಿಸ್ ಮಾಡ್ಕೋಬೇಡಿ. ಯಾರು ವಿತೌಟ್ ಎಕ್ಸ್ಪೆಕ್ಟೇಷನ್ಸು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಇರ್ತಾರೋ, ಸೊ ಅವ್ರನ್ನ ನೀವು ದೂರ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಯಾಕಂದರೆ ಈಗಿನ ಕಾಲದಲ್ಲಿ ನ್ಯಾಯ ನೀತಿಗೆಲ್ಲ ಬೆಲೆನೇ ಇಲ್ಲ. ನನಗೆ ಯಾಕೆ ಈ ಥರ ಅಂದರೆ, ನನ್ನ ಪರ್ಸ್ನಲ್ ಈಗಿನ ಕಾಲದಲ್ಲೆಲ್ಲ ನೋಡ್ತಾ ಇದ್ದೀವಿ ತುಂಬ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಹೀಟ್ ಕೊಡಬೇಡಿ. ಹೀಟ್ ಕೊಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಲೋಟಸ್ ಸೀಡ್ಸ್ ಫ್ರೈ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಹಿಂಗೆ ಸೌಂಡ್ ಬರಬೇಕು. ಈಗ ಲೋಟಸ್ ಸೀಡ್ಸ್ ಫ್ರೈ ಆಗಿದೆ. ಸೊ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ ನೋಡಿ,
ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ತುಪ್ಪನಾರ ಹಾಕೋಬೋದು, ಏನಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆಯಿಲ್ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ. ಇಷ್ಟು ಆಯಿಲ್ ಜಾಸ್ತಿ ಆಗಿದೆಯಾ? ಈಗ ನೋಡಿ, ಖಾರ ಪುಡಿ ಹಾಕ್ಕೊಂಡು ತಕ್ಷಣವೇ ಇದು ಹಾಕ್ಕೊಂಬಿಡ್ಬೇಕು, ಏನೋ ಅದು ಲೋಟಸ್ ಸೀಡ್ಸ್ ಹಾಕ್ಕೊಂಬಿಡ್ಬೇಕು. ಇಲ್ಲಾಂದರೆ ಅದೆಲ್ಲ ಒಂಥರ ಆಗಿಬಿಡುತ್ತೆ, ಸೀದ್ಬಿಡತ್ತೆ. ಈ ಥರ ಓಕೆನಾ? ಈಗ ಫ್ರೈ ಮಾಡ್ಕೊಳ್ಳಿ. ಇಷ್ಟೇ ಚಾಟ್, ಸಿಂಪಲ್, ಈಸಿ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು ಲೋಟಸ್ ಸೀಡ್ಸಲ್ಲಿ. ನೀವು ಫಿಲ್ಮ್ ನೋಡಿಕೊಂಡು ಇಲ್ಲಾಂದರೆ ಈವ್ನಿಂಗ್ ಚಾಟಾಗೂ ಮಾಡ್ಕೋಬೋದು. ನೋಡಿದಲ್ಲ, ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಚಾಟ್ ಈಸ್ ರೆಡಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಂಬಿಡೋಣ. ನೋಡಿದಲ್ಲ, ಈಗ ಸರ್ವ್ ಮಾಡ್ಕೊಂಡಿನಿ. ಎಷ್ಟು ಸೂಪರಾಗಿದೆ ಗೊತ್ತಾ ಚಾಟ್. ನೀವೆಲ್ಲರೂ ತಿಂದು ಟೇಸ್ಟ್ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಈಗ ನೋಡಿ, ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿದೆ. ಪಾಪ್ಕಾರ್ನ್ ಸಹ ಬೇಡ. ನೋಡಿ, ನಾನು ಆಲ್ರೆಡಿ 3ನೇ ತಿಂತಾಯಿದ್ದೀನಿ. ಈ ಮಳೆಗೆ ಒಳ್ಳೆ ಸ್ನ್ಯಾಕ್ಸ್. ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡ್ತೀರಲ್ಲ. ನನ್ನ ವಿಡಿಯೋ ಸ್ವಲ್ಪನಾರು ಇಷ್ಟ ಆಗಿದೆ ನೀವು ಕಮೆಂಟ್ ಮಾಡಿ. ಡೈಲಿ ವ್ಲಾಗ್ ಬೇಕಾದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು. ನೋಡಿ, ಈ ಥರ ಚಾಟ್ ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಮ ಮಕ್ಕಳು ಹೋಗುವಾಗ ಬಂದಾಗೆಲ್ಲ ಕೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.